ಫಾಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಸೌಂದರ್ಯದ ಖನಿಗೆ ಸಂಬಂಧಪಟ್ಟಂಥ ಸುದ್ದಿ ಇದು. ಏನದು ಹಕ್ಕಿಕತ್ತು, ಬನ್ನಿ ನೋಡೋಣ. ಬೇರೆ ಸಮಯದಲ್ಲಿ ಈ ಫಾಲ್ಸ್ ಸೌಂದರ್ಯದ ಖನಿ ಏನು ಹಂಗಂದ್ರೆ ನೋಡ್ತಾ ಹೋಗೋಣ. ಸಪೂರ ಸೊಂಟದ ಸುಂದರಿಯಂತೆ ಬಳುಕುವ ಫಾಲ್ಸ್ ಒಂದು ಸೌಂದರ್ಯವತಿಗೆ ಹೋಲಿಸಲಾಗ್ತಾ ಇದೆ. ಆ ಫಾಲ್ಸ್ನ ಮಳೆಗಾಲದಲ್ಲಿ ಇದರದ್ದು ಗಜಗಾಮಿನಿ ಅವತಾರ. ಓಕೆ, ದಿಸ್ ಇಸ್ ದ ಪಾಯಿಂಟ್. ಸೆಕೆಂಡ್ಗಳಲ್ಲೇ ಸ್ವರೂಪ ಬದಲಿಸುತ್ತೆ ಈ ಜಲಪಾತ. ವೆರಿ ಇಂಟ್ರೆಸ್ಟಿಂಗ್. ಕ್ಯಾಮರಾ ಕಣ್ಣಲ್ಲಿ ಸರಿಯಾಗಿದೆ ಆ ಸ್ವರೂಪ ಬದಲಿಸುವ ಕ್ಷಣ. ಅಬ್ಬಬ್ಬಾ ಅನ್ನೋದ್ರೊಳಗಡೆ ಚೇಂಜ್ ಆಗಲಿದೆ ಫಾಲ್ಸ್ ಗೆಟಪ್. ಅಂದರೆ ಒಂದು ಮ್ಯಾಜಿಕ್ ಥರ ನೀವು ಅಂದ್ಕೊಳ್ಬೋದು. ಎದೆ ನಡುಗಿಸ್ತಾ ಇದೆಯಂತೆ ಜಲಧಾರೆ ಭೋರ್ಗರೆವ ಸದ್ದು. ದಿಢೀರ್ ಉಗ್ರ ಸ್ವರೂಪ ತಾಳುವ ಈ ಡೆಡ್ಲಿ ಫಾಲ್ಸ್ ಎಲ್ಲಿದೆ, ಏನು ಕತೆ, ಹೆಂಗೆ ಸಪುರ ಸೊಂಟದ ಸುಂದರಿಯಂತೆ ಬಳುಕ್ತಾಳೆ ಈ ಫಾಲ್ಸ್ ಅನ್ನೋದನ್ನು ಸಹಜ ಕುತೂಹಲ ಬಂದೇ ಬರುತ್ತೆ. ಎಸ್, ಈ ಫಾಲ್ಸ್ ಎಲ್ಲಿ ಹೇಳ್ರಪ್ಪ. ಕಾಯಬೇಕಾಗಿದೆ ನಾವೀಗ. ಮಳೆಗಾಲದಲ್ಲಿ ಇದರದ್ದು ಗಜಗಾಮಿನಿ ಅವತಾರ. ಅಂದರೆ ತುಂಬ ಬೃಹದಾಕಾರವಾಗಿರುತ್ತೆ, ಆದರೆ ತಕ್ಷಣಕ್ಕೆ ಬಹಳ ಏನು ಅದೊಂದು ಸುಂದರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಒಂದು ಸೌಂದರ್ಯವತಿಗೆ ಹೋಲಿಸಲಾಗುತ್ತೆ ಅಂಥ ಒಂದು ಎಸ್. ಒಟ್ಟಿನಲ್ಲಿ ಫಾಲ್ಸ್ ಅಂತ ಹೇಳಿದ ತಕ್ಷಣ ನಮ್ಗೆ ಖುಷಿ ಆಗೇ ಆಗುತ್ತೆ. ಪ್ರಕೃತಿಯ ಎಲ್ಲ ವಿಚಾರಗಳು ಕೂಡ ಅಷ್ಟೇ, ಅದರದ್ದೇ ಆದಂಥ ಸೌಂದರ್ಯ ಇರುತ್ತೆ. ನಿಮಗೆ ಸ್ವಲ್ಪ ಕಾಯುವಿಕೆ ಇರಲಿ ಅಂತೇಳಿ ತಕ್ಷಣಕ್ಕೆ ಹೇಳಿಲ್ಲ. ಹಾಗಾಗಿ ಈಗ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಹಿಮಾಚಲ ಪ್ರದೇಶದಲ್ಲಿದೆ ಭಯಾನಕ ದಂಡು ಜಲಪಾತ. ಎಸ್, ಐ ರಿಪೀಟ್, ನಮ್ಮ ದೇಶದ ಹಿಮಾಚಲ ಪ್ರದೇಶದಲ್ಲಿದೆ ಭಯಾನಕ ದಂಡು ಜಲಪಾತ. ಅದರ ಹೆಸರದು ದಂಡು ಜಲಪಾತ. ಡೀಮ್ ಪಂಚಾಯತ್ ವ್ಯಾಪ್ತಿಯ ಶಿಲ್ ಗ್ರಾಮದಲ್ಲಿರುವಂಥ ಜಲಪಾತ ಇದು. ಒಮ್ಮೊಮ್ಮೆ ಶಾಂತ ಸ್ವಭಾವದಲ್ಲಿ ಧುಮುಕುವ ಜಲಪಾತ, ಧುಮುಕುವಾಗಬೇಕು. ಮತ್ತೊಮ್ಮೆ ಸೆಕೆಂಡ್ಗಳಲ್ಲೇ ಭೋರ್ಗರೆಯುವ ಜಲಪಾತ. ನೋಡಿ, ಅಂದರೆ ಶಾಂತಿಯುತವಾಗೂ ಇರುತ್ತೆ, ಉಗ್ರ ಸ್ವರೂಪನೂ ಕೂಡ ಪಡೆದುಕೊಳ್ಳುತ್ತೆ. ಜಸ್ಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಏಕಾಏಕಿ ಜಲರಾಶಿಯಿಂದಲೇ ಅಬ್ಬರಿಸುವ ಜಲಧಾರೆ ಇದು. ನಿಜ, ಇದು ಪ್ರಕೃತಿಯ ಸೊಬಗಲ್ವೇನ್ರಿ. ಫಾಲ್ಸ್ ಚಿಕ್ಕದು ಅಂತ ಹೋದರೆ ಕ್ಷಣಾರ್ಧದಲ್ಲೇ ಉಡೀಸೋ, ಅಂದರೆ ದೊಡ್ಡದಾಗ್ಬಿಡುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಕಲ್ಲು ಮಣ್ಣುಗಳಿಂದ ಕೆಂಬಣ್ಣಕ್ಕೆ ತಿರುಗಿ ಘರ್ಜಿಸತ್ತೆ. ನಾವು ನೋಡೋ ಕ್ಯೂರಿಯಾಸಿಟಿ ಆಗ್ತಾ ಇದೆ ಈಗ ಅಲ್ವಾ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಫಾಲ್ಸ್ನಲ್ಲಿ ಜಲಸ್ಫೋಟ ಆಗಬಹುದು. ಅದನ್ನು ಕೂಡ ತಳ್ಳಿ ಹಾಕುವಾಗಿಲ್ಲ. ಮಳೆಗಾಲದಲ್ಲಿ ದಂಡು ಜಲಪಾತಕ್ಕೆ ತೆರಳದಂತೆ ಸೂಚನೆ ಕೂಡ ಕೊಡಲಾಗಿದೆ. ವಿಡಿಯೋದಲ್ಲಿ ನೋಡೋಕೆ ಮಾತ್ರ ಚಂದ, ಆದರೆ ಹತ್ರ ಹೋಗಬೇಡಿ ಅನ್ನುವ ಒಂದು ಕಳಕಳಿ ಕೂಡ ಇಲ್ಲಿ ವ್ಯಕ್ತವಾಗಿದೆ. ಎಸ್, ಈಗ ನಾವು ನೋಡೋಣ ಜಲಪಾತ ಹಿಂಗಿದೆ, ಆ ಕುತೂಹಲ ತಣಿಸ್ಕೊಳ್ಳೋಣ. ಎಸ್, ಪ್ಲೇ ಮಾಡಿ. ಇದು ಹಿಮಾಚಲ ಪ್ರದೇಶದಲ್ಲಿರೋದು. ನೋಡಿ, ಈಗ ಶಾಂತ ಸ್ವರೂಪದಲ್ಲಿದೆ, ಆರಾಮಾಗಿದೆ. ಒಂದೇ ಥರ ಇದ್ರೆ ಚೆನ್ನಾಗಿರಲ್ಲ. ನೋಡಿ, ಈಗ ದಿಢೀರಂತ ಹಿಂಗೆ ಧುಮುಕುತ್ತೆ. ವಾವ್, ಬ್ಯೂಟಿಫುಲ್. ಇದು ದಂಡು ಜಲಪಾತ. ಭಾರತ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ ಅನ್ನೋದಕ್ಕೆ ನಾವು ಗಮನಿಸಿದಾಗ ಗೊತ್ತಾಗತ್ತೆ ಸೂಕ್ಷ್ಮವಾಗಿ. ಅದರಲ್ಲೂ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲೂ ಕೂಡ ಹಾಗೇನೆ ಅದರದ್ದೇ ಆದಂಥ ವಿಭಿನ್ನ ಸೌಂದರ್ಯವನ್ನು ಹೊಂದಿದೆ. ಆದರೆ ನೋಡಿ, ಆರಂಭದಲ್ಲಿ ಹೆಂಗಿತ್ತು, ಸಪೂರ್ವಾಗಿತ್ತು. ಈಗ ಗಜಗಾಮಿನಿ ರೀತಿ ದೊಡ್ಡದಾಗಿದೆ, ಚೆನ್ನಾಗಿದೆ, ವಂಡರ್ಫುಲ್. ವಾವ್ ವಾವ್ ವಾವ್. ಇದು ನೋಡಲಿಕ್ಕೆ ಚಂದ. ಹಾಗೆಯೇ ಪ್ರಕೃತಿ ಜೊತೆ, ಪ್ರಕೃತಿ ನಾನು ನೋಡಿ ಅಷ್ಟೇ ಸಾಕು, ಅದು ನಮ್ಮ ಜೊತೆ ಆಟ ಆಡೋಕ್ಕೆ ಬರಬೇಡಿ ಅನ್ನೋ ಒಂದು ಸಿಗ್ನಲ್ ಕೊಡ್ತಾ ಇರೋ ಹಂಗಿದೆ. ಹಾಗೆಯೇ ಅಲ್ಲಿಯ ಗೌರ್ಮೆಂಟ್ ಕೂಡ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದೆ. ಏನು, ಯಾರೂ ಕೂಡ ಇಲ್ಲಿ ಹತ್ತಿರ ಹೋಗುವಂಥ ಸಾಹಸ ಮಾಡುವಂಥ ಪ್ರಯತ್ನ ಮಾಡಬೇಡಿ ಅಂಥೇಳಿ. ನೋಡಿ, ಆರಂಭದಲ್ಲಿ ಹ್ಯಾಕ್ ಕಾಣಿಸ್ತು, ಅದನ್ನ ಇನ್ನೊಂದು ಸಲ ಹಾಕ್ಬೋದಾ? ಫಸ್ಟಿಗೆ ತೆಳು ನೋಡಿ, ಫಸ್ಟು ಸಪೂರಕ್ಕೆ ಬರುತ್ತೆ. ಓ, ಹಿಂಗೆ ಬರುತ್ತಾ ಅಂತ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ತತ್ಕ್ಷಣಕ್ಕೆ ಹೆಂಗೆ ಚೇಂಜ್ ಆಗುತ್ತೆ ನೋಡ್ತಾ ಇರಿ. ಈಗ ಸ್ವಲ್ಪ ಹೊತ್ತು ನಿಧಾನಕ್ಕೆ ಹರಿಯುತ್ತೆ, ಆಮೇಲೆ ಭೋರ್ಗರೆಯುವ ಜಲಪಾತ ನಮಗೆ ಕಾಣಿಸುತ್ತೆ. ಇದು ಹಿಮಾಚಲ ಪ್ರದೇಶದ ದಂಡು ಜಲಪಾತ. ಓಕೆ, ಸೂಪರ್.
ಮನಮೋಹಕ ದೃಶ್ಯ, ನಯನ ಮನೋಹರ ದೃಶ್ಯ ಅಂತ ಹೇಳ್ತೀವಲ್ಲ, ಅಂದರೆ ಕಣ್ಣಿಗೆ ಅಷ್ಟು ಮನಮೋಹಕ, ಕಣ್ಣಿಗೆ ಮತ್ತು ಮನಸ್ಸಿಗೆ ಮೋಹಕ, ಅಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿರುವಂಥದ್ದು ಅಂತ. ನೋಡಿ, ಚಿಕ್ಕದಾಗಿರುವಾಗ ಹೇಗಿರುತ್ತೆ, ಮೊದಲು ಹೆಂಗಿರುತ್ತೆ, ತದನಂತರ ಹೇಗಿರುತ್ತೆ, ಎರಡೂ ದೃಶ್ಯಗಳನ್ನು ನೀವು ನೋಡ್ಕೋಬೋದು, ಈಗ ಕಣ್ತುಂಬಿಕೊಳ್ಬೋದು ಅಶ್ವವೇಗ ಸ್ಕ್ರೀನಲ್ಲಿ. ಇದು ಹಿಮಾಚಲ ಪ್ರದೇಶದಲ್ಲಿರುವ ಭಯಾನಕವೂ ಹೌದು, ಬಹಳ ಶಾಂತಿಯುತವಾದಂಥ ಜಲಪಾತವೂ ಹೌದು. ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್ ಅಂತಾರಲ್ಲ, ಆ ರೀತಿ ಇಲ್ಲಿ ಮಿಕ್ಸ್ಚರ್ ಆಫ್ ಸ್ಮಾಲ್ ಆ್ಯಂಡ್ ಬಿಗ್ ಫಾಲ್ಸ್. ದಿಸ್ ಇಸ್ ದ ಬ್ಯೂಟಿ ಆಫ್ ದಂಡು ಫಾಲ್ಸ್. ಓಕೆ.